ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕಾಗವಾಡ ತಾಲೂಕಿನ ಉಗಾರ್ ಬಿಕೆ ಗ್ರಾಮವು ಸರ್ಕಾರದ ಹೊಸ ನಿಯಮದ ಅಡಿ ಕಾಯಕ ಗ್ರಾಮವಾಗಿ ಆಯ್ಕೆಯಾಗಿದ್ದು, ಈ ಹಿನ್ನೆಲೆ ನಿನ್ನೆ ಗ್ರಾಮದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸರ್ಕಾರಿ ಶಾಲೆ, ಕೂಸುಮನೆ, ಅಂಗನವಾಡಿ ಹಾಗೂ RLM ಸಂಘಗಳ ಕಾರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಮಾತನಾಡಿ, ಗ್ರಾಮದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಹಾಗೂ ಜನರು ಮತ್ತು ಸಿಬ್ಬಂದಿಗಳಿಗೆ ಅಗತ್ಯ ಸೌಲಭ್ಯಗಳು ಸಮರ್ಪಕವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಅದು ನಮ್ಮ ಬೇಸಿಕ್ ಪ್ಯಾರಾಮೀಟರ್ಸ್ ಅದು. ಆ ಪ್ಯಾರಾಮೀಟರ್ಸಲ್ಲಿ ನಮ್ಮ ಉಗಾಗ ನನಗೆ ಸೆಲೆಕ್ಟ್ ಮಾಡ್ಕೊತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಪಂಚಾಯತ್ ಮತ್ತು ರಾಮದುರ್ಗಲ್ಲೇ ಕನ್ನೂರು ಪಂಚಾಯತಿಗೆ ನಾನು ದತ್ತು ತಗೊಂಡಿದ್ದೀನಿ. ಬೇಸಿಕಲಿ ನಮ್ಮ ಶಾಲೆ ಇಂಪ್ರೂವ್ಮೆಂಟು ಹಾಗೂ ಅಂಗನವಾಡಿ ಇಂಪ್ರೂವ್ಮೆಂಟು ಮತ್ತು ಊರಲ್ಲಿರೋ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಬಗೆಹರಿಸೋ ಒಂದು ಕಾರ್ಯ ಆಗಿದೆ. ಸೊ ಮೇಜರಾಗಿ ನಾವು ಫೋಕಸ್ಡ್ ಅಪ್ರೋಚಲ್ಲಿ ಹೇಗೆ ಮಾಡಬೇಕನ್ನೋದು ಇವತ್ತು ನಾನು ಈ ಒಂದು ಕನ್ನಡ ಗಂಡು ಮಕ್ಕಳ ಶಾಲೆ ಹಾಗೂ ಹೆಣ್ಣು ಮಕ್ಕಳ ಶಾಲೆ ಎರಡು ವಿಸಿಟ್ ಮಾಡಿದ್ದೀನಿ. 1ರಿಂದ 7ನೇ ಕ್ಲಾಸಿಗೆ ಇಲ್ಲಿದೆ. ಇಲ್ಲಿ ಒಂದು 110 ಜನ ಮಕ್ಕಳಿದ್ದಾರೆ. ಹಿಂದುಗಡೆ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 110 ಜನ ಮಕ್ಕಳಿದ್ದಾರೆ. ಇಲ್ಲಿ 3 ಟೀಚರ್ ಇದ್ದಾರೆ, ಅಲ್ಲೇ ಒಂದು 3 ಟೀಚರ್ ಇದ್ದಾರೆ. ಸೊ ಹುಡುಗರದು ಒಂದು ಬೇಡಿಕೆ ಏನಿತ್ತು ಅಂದರೆ, 2 ಅಕ್ಕಪಕ್ಕ ಇದ್ದಲ್ಲಿ ಸರ್ ನಮಗೆ ಇಬ್ಬರಿಗೆ ಒಂದೇ ಕ್ಲಾಸಲ್ಲಿ ಕೂತ್ಬಿಟ್ಟು 6 ಟೀಚರ್ ನಮಗೆಲ್ಲರಿಗೆ ಕಲಿಸಲಿ ಅಂತ ಕೂಡ ನಾನು ಹುಡುಗರ ಜೊತೆ ಯಾರೂ. ಇದೇ ಸಂದರ್ಭದಲ್ಲಿ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಮತ್ತು ಮೊಳೆ ಗ್ರಾಮಗಳು 160%ಗಿಂತ ಹೆಚ್ಚಿನ ಕರ ವಸೂಲಿ ಸಾಧನೆ ಮಾಡಿರುವುದನ್ನು ಪ್ರಶಂಸಿಸಿ ಹೆಚ್ಚು ಪ್ರಮಾಣದಲ್ಲಿ ಕರ ಸಂಗ್ರಹಿಸಿದವರಿಗೆ ಸನ್ಮಾನ ಮಾಡಲಾಯಿತು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.